ಕ್ಷೇತ್ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಡಿಯಲ್ಲಿ ಬಿಎಂಟಿಸಿಯಲ್ಲಿ ಕಾರ್ಯರತಕ್ಕಂತ ಸಂಬಂಧಪಟ್ಟಂತೆ ಮೊಬೈಲ್ ಮೂಲಕ ಯಾವ ರೀತಿ ಅರ್ಜಿನ ಸಲ್ಲಿಸುವುದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ವಿವರವಾಗಿ ನೋಡೋಣ. ಅದೇ ರೀತಿ ಒಂದು ವಿಡಿಯೋನ ಯಾರಾದ್ರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಬಿಎಂಟಿಸಿಯಲ್ಲಿ ಕಾರ್ಯರತಕ್ಕಂತ ಸಂಬಂಧಪಟ್ಟಂತೆ ಇದಕ್ಕೂ ಮುಂದೆ ಸಪರೇಟ್ ಆಗಿ ನೋಟಿಫಿಕೇಶನ್ ಬಗ್ಗೆ ಏನು ಕೂಡ ವಿಡಿಯೋ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೂಡ ಈ ಒಂದು ಎಂಡ್ ಸ್ಕ್ರೀನ್ ಆಗಿರುತ್ತೆ. ಅದರಲ್ಲಿ ಹೇಳ್ತಕ್ಕಂಥ ಮಾಹಿತಿಯನ್ನು ಸರಿಯಾಗಿ ಚೆಕ್ ಮಾಡ್ಕೊಂಡು ಎಲಿಜಿಬಲ್ ಆಗಿರತಕ್ಕಂತ ಅಭ್ಯರ್ಥಿಗಳಲ್ಲಿ ಅರ್ಜಿನ ಸಲ್ಲಿಸಬಹುದು. ಇನ್ನು ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನೋಡ್ತಗೋಣ. ಈ ಒಂದು ಅಪ್ಲೈ ಮೂಲಕ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರತಕ್ಕಂತ ಅಭ್ಯರ್ಥಿಗಳ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಇನ್ನು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರತಕ್ಕಂತ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಕ್ಯಾಗೆಟ್ ಸ್ವಾಪ್ ಮಾಡ್ತಾ ಬಂದು ನೋಡಿದ್ವಿ. ಇಲ್ಲಿ ಎರಡು ಆಪ್ಷನ್ ಗಳು ಅವರು ಕೊಟ್ಟಿದ್ದಾರೆ. ನೀವು HK ಅಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಫಸ್ಟ್ ನಲ್ಲಿ ಕಾಣ್ತಿರತಕ್ಕಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇನ್ನು ನೀವು ನಾನ್ HK ದಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದು HK ಅಂದ್ರೆ ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಇನ್ನು ನಾನ್ HK ಅಂದ್ರೆ ನಾನ್ ಹೈದರಾಬಾದ್ ಕರ್ನಾಟಕ ಅಂತ ಅರ್ಥ ಆಗಿರ್ತದ. ಇವಾಗ ಇಲ್ಲಿ ನಾನ್ HK ದಲ್ಲಿ ಕಾಲಿರ್ತಕ್ಕಂತ ಸಂಬಂಧಪಟ್ಟಂತೆ ಯಾವ ರೀತಿ ಅರ್ಜಿನ ಸಲ್ಲಿಸೋದು ಅಂತ ನೋಡ್ತಗೋಣ. HK ದಲ್ಲೂ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಅಲ್ಲಿಯೂ ಕೂಡ ನೀವು ಅಪ್ಲೈ ಮಾಡಬಹುದು. ಈಗ ಯಾರೆಲ್ಲ ಇಲ್ಲಿ ನಾನ್ HK ದಲ್ಲಿ ಅಪ್ಲೈ ಮಾಡ್ತಾ ಇರ್ತೀರಿ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂತ NHK ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏಟ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬರಬೇಕು. ನೀವು ಇದಕ್ಕೂ ಮುಂಚೆ ರಿಜಿಸ್ಟ್ರೇಷನ್ ಆಗಿದ್ರೆ ಡೈರೆಕ್ಟ್ ಆಗಿ ಲಾಗಿನ್ ಆಗಿ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಈಗ ಹೊಸದಾಗಿ ಅರ್ಜಿನ ಸಲ್ಲಿಸ್ತಾ ಇದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬಂದ್ರೆ ಇಲ್ಲಿ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಕೊಟ್ಟಿರ್ತಾರ. ಇಲ್ಲಿ ಕಾಣ್ತಿರತಕ್ಕಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬನ್ನಿ. ಮೊದಲಾಗಿ ನೀವು ಇಲ್ಲಿ ಇಲಾಖೆಯನ್ನ ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರತಕ್ಕಂತ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಇಲಾಖೆಯನ್ನ ಚೂಸ್ ಮಾಡೋಣ. ಆ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇರ್ತಾ ಬರುತ್ತೆ. ಇಲ್ಲಿ BMTC ಅಂತ ಕಾಣ್ತದಲ್ಲ ಈ ಒಂದು ಆಪ್ಷನ್ ಟೇಕ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಟೇಕ್ ಮಾಡ್ಕೊಳ್ಳಿ. ಟೇಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗಡೆ ಒಂದು ಪೋಸ್ಟ್ ಕೂಡ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರತಕ್ಕಂತ ಈ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಂಡಕ್ಟರ್ ಅಂತ ಕೊಡೋದನ್ನ ಅನ್ಕೊಂಡಿದ್ದೀನಿ. ಈ ಒಂದು ಆಪ್ಷನ್ ಮೇಲೆ ಟೇಕ್ ಮಾಡ್ಕೊಳ್ಳಿ. ಇನ್ನ ಆ ಒಂದು ಆಪ್ಷನ್ ಮೇಲೆ ಟೇಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಕೆಳಗಡೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಸ್ವಾಪ್ ಮಾಡ್ತಾ ಬರಬೇಕು. ಇವಾಗ ನೀವು ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಕಾಲಮ್ಗಳನ್ನ ಫಿಲ್ಅಪ್ ಮಾಡ್ಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಕಾಲಮ್ಗಳನ್ನ ಯಾವ ರೀತಿ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಗೋಣ. ಇಲ್ಲಿ ಮೊದಲಾಗಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಅರ್ಜಿದಾರರ ಸಂಖ್ಯೆ ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂತ ಪ್ರತಿಯೊಂದು ಕಾಲಮ್ನು ಕೂಡ ನಿಮ್ಮ 10ನೇ ತರಗತಿ ಮಾರ್ಕ್ಸ್ ಗಳಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಈಗ ಫಿಲ್ಅಪ್ ಮಾಡೋಗಲೇ ಒಂದ್ಸರಿ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ಕರೆಕ್ಷನ್ ಮಾಡ್ಕೋದಕ್ಕೆ ಒಂದು ಡೇಟ್ಸ್ ಕೊಟ್ಟಿರಂಗಲ್ಲ, ಅದಕ್ಕೋಸ್ಕರ ಅರ್ಜಿನ ಸಲ್ಲಿಸುವಾಗಲೇ ಒಂದ್ಸರಿ ವೆರಿಫೈ ಮಾಡ್ಕೊಂಡು ನೀವು ಇಲ್ಲಿ ಕ್ಲಿಯರ್ ಆಗಿ ಅಪ್ಲೈ ಮಾಡ್ಕೋಬೇಕು. ಇನ್ನ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಮುಂದ್ಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಮದರ್ ನೇಮ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಮದರ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಮುಂದ್ಗಡೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಫಾದರ್ ನೇಮ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಅಲ್ಲಿ ಫಾದರ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ಮ ಜೆಂಡರ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂತ ಈ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಜೆಂಡರ್ ಯಾವ್ದು ಇರುತ್ತೆ ಆ ಒಂದು ಜೆಂಡರ್ ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನೊಂದು ಜೆಂಡರ್ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಮೊದಲೇ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಹೈಟ್ ಕೂಡ ನೀವು ಚೂಸ್ ಮಾಡಬೇಕಾಗುತ್ತೆ. ಒಂದು ಸೆಲೆಕ್ಟ್ ಹೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಹೈಟ್ ಬಂದ್ಬಿಟ್ಟು ಸೆಂಟಿಮೀಟರ್ ಅಲ್ಲಿ ಅವರು ಕೊಟ್ಟಿದಾರೆ. ನಿಮ್ದು ಸೆಂಟಿಮೀಟರ್ ಅಲ್ಲಿ ಎಷ್ಟು ಹೈಟ್ ಇರುತ್ತಾ ಆ ಒಂದು ಹೈಟ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಹೈಟ್ ಎಷ್ಟು ಸೆಂಟಿಮೀಟರ್ ಇರುತ್ತಾ ಆ ಒಂದು ಸೆಂಟಿಮೀಟರ್ ಅಲ್ಲಿ ಚೂಸ್ ಮಾಡ್ಕೊಳ್ಳಿ. ಇನ್ನ ಚೂಸ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ನಿಮ್ದು ಪರ್ಮನೆಂಟ್ ಆಗಿರ್ತಕ್ಕಂತ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಅಡ್ರೆಸ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಅಲ್ಲಿ ಇರುತ್ತೆ. ನಿಮ್ಗೆ ಗೊತ್ತಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಇನ್ನ ಇಲ್ಲಿ ನಿಮ್ಮ ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ಇಲ್ಲಿ ನೀವು ಡಿಸ್ಟ್ರಿಕ್ಟ್ ಕೂಡ ಚೂಸ್ ಮಾಡಬೇಕಾಗುತ್ತೆ. ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಿಸ್ಟ್ರಿಕ್ಟ್ ಅನ್ನ ಚೂಸ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ನೀವು ಇಲ್ಲಿ ತಾಲೂಕನ್ನು ಕೂಡ ಚೂಸ್ ಮಾಡಬೇಕು. ಇಲ್ಲಿ ಕಾಣ್ತಿರ್ತಕ್ಕಂತ ಒಂದು ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ತಾಲೂಕನ್ನು ಕೂಡ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ತಾಲೂಕನ್ನು ಕೂಡ ಚೂಸ್ ಮಾಡಿದ್ದೀನಿ. ಇನ್ನು ತಾಲೂಕನ್ನ ಚೂಸ್ ಮಾಡ್ಕೊಂಡ ತಕ್ಷಣ ಮುಂದೆ ಕೊಟ್ಟಿರ್ತಕ್ಕಂತ ಕಾಲಮ್ ಅಲ್ಲಿ ಸ್ಟೇಟ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ತಗೊಂಡಿರುತ್ತೆ. ಅದೇ ನೀವು ಯಾವ್ದೇ ರೀತಿಗೆ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಪಿನ್ ಕೋಡ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕೊಟ್ಟಿರ್ತಕ್ಕಂತ ಈ ಒಂದು ಕಾಲಮ್ ಅಲ್ಲಿ ಪಿನ್ ಕೋಡ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಪಿನ್ ಕೋಡ್ ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವಾಪ್ ಮಾಡ್ತಾ ಬಂದ್ರೆ ನಿಮ್ದಿಲ್ಲಿ ಕಮ್ಯುನಿಕೇಶನ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಎರಡು ಒಂದೇ ಆಗಿತ್ತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂತ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೋಬೇಕು. ಇನ್ನು ನಿಮ್ದು ಇಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಮತ್ತೆ ಕಮ್ಯುನಿಕೇಶನ್ ಅಡ್ರೆಸ್ ಎರಡು ಬೇರೆ ಬೇರೆ ಇತ್ತಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂತ ಒಂದು ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿದೇನೆ ನಿಮ್ದು ಕಮ್ಯುನಿಕೇಶನ್ ಅಡ್ರೆಸ್ ಯಾವ ರೀತಿ ಇರುತ್ತೆ ಆ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ನಂದು ಬಂದ್ಬಿಟ್ಟು ಕಮ್ಯುನಿಕೇಶನ್ ಅಡ್ರೆಸ್ ಮತ್ತೆ ಪರ್ಮನೆಂಟ್ ಆಗಿರ್ತಕ್ಕಂತ ಅಡ್ರೆಸ್ ಎರಡು ಒಂದೇ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಮೇಲ್ಗಡೆ ಕಾಣ್ತಿರ್ತಕ್ಕಂತ ಒಂದು ಚೆಕ್ ಬಾಕ್ಸ್ ಅನ್ನ ಟೇಕ್ ಮಾಡ್ಕೋತೀನಿ. ಟೇಕ್ ಮಾಡಿದ ತಕ್ಷಣ ಹೇಳ್ತಾ ಬರುತ್ತಾ ಇಲ್ಲಿ ಕಾಣ್ತಿರ್ತಕ್ಕಂತ ಇಂಟು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ.
ಇನ್ನು ನಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಕಾಲಮ್ಗಳು ಕೂಡ ಫಿಲ್ಅಪ್ ಮಾಡಿ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಮೇಲೆ ಇಲ್ಲಿ ಟೇಕ್ ಮಾಡಬೇಕು. ಇನ್ನ ಟೇಕ್ ಮಾಡ್ಕೊಂಡು ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಅಲ್ಲಿ ಮೇಲ್ಗಡೆ ನೀವು ಯಾವ ಒಂದು ಮಾಹಿತಿ ಕೊಟ್ಟಿರ್ತೀರಿ ಆ ಒಂದು ಮಾಹಿತಿ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಇಲ್ಲಿ ತಗೊಳ್ತದ. ಇನ್ನ ಎಲ್ಲಾ ಮಾಹಿತಿನೂ ಕೂಡ ತಗೊಂಡ ತಕ್ಷಣ ಡೈರೆಕ್ಟ್ ಆಗಿ ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಇಲ್ಲಿ ನಿಮ್ಮ ಇಮೇಲ್ ಅಡ್ರೆಸ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೇಲ್ ಅಡ್ರೆಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಮುಂದಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಕೊನೆಯ 4 ಅಂಕಿಗಳನ್ನ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಕರೆಕ್ಟ್ ಆಗಿ ನೀವು ಕಾಲಮ್ ಗಳನ್ನ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನ ಕೊನೆಯ 4 ಅಂಕಿಗಳನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಫಿಲ್ಅಪ್ ಮಾಡ್ಕೊಂಡು ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಇವಾಗ ನೀವು ನಿಮ್ಮ 10ನೇ ತರಗತಿ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಕೂಡ ಆಡ್ ಮಾಡಬೇಕು. ಯಾವ ರೀತಿ ಆಡ್ ಮಾಡ್ಬೇಕಂದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಮೊದಲಾಗಿ ಬೋರ್ಡ್ ನೇಮ್ ಅನ್ನ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏರ್ತ ಬರುತ್ತಾ ಇಲ್ಲಿ SSLC ಅದೇ ರೀತಿ ICSE ಅದೇ ರೀತಿ ಇಲ್ಲಿ CBSE ಅಂತ ಕೊಡಿದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಬೋರ್ಡ್ ಗಳಲ್ಲಿ ನಿಮ್ದು ಯಾವ್ದು ಇರುತ್ತೆ ಅದನ್ನ ನೀವು ಟೆಕ್ ಮಾಡ್ಕೋಬೇಕು. ಇದು ಕ್ವಾಲಿಫಿಕೇಶನ್ ಆಗಿರುತ್ತೆ. ನಿಮ್ದು SSLC ಆಗಿದ್ರೆ ಡೈರೆಕ್ಟ್ ಆಗಿ ನೀವು SSLC ಅಂತ ಟೆಕ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ SSLC ಅಲ್ಲಿ ಹಲವಾರು ಬೋರ್ಡ್ಗಳು ಬರ್ತಾವ. ICSE ಅದೇ ರೀತಿ CBSE ಅಂತ ಬರುತ್ತೆ. ಇದರಲ್ಲಿ ನಿಮ್ದು ಯಾವ್ದು ಇರುತ್ತೆ ಆ ಒಂದು ಆಪ್ಷನ್ ನೀವು ಇಲ್ಲಿ ಟೆಕ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ SSLC ಅಂತ ಟೆಕ್ ಮಾಡ್ಕೋತೀನಿ. ಟೆಕ್ ಮಾಡಿದ ತಕ್ಷಣ ಅದು ಡೈರೆಕ್ಟ್ ಆಗಿ ಅದು ತಗೊಳುತ್ತೆ. ಇನ್ನ ತಗೊಂಡ ತಕ್ಷಣ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ SSLC ರಿಜಿಸ್ಟ್ರೇಷನ್ ನಂಬರ್ ಅಥವಾ ಒಂದು ರೂಲ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ SSLC ಒಂದು ರೂಲ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಪಾಸಿಂಗ್ ಇಯರ್ ನು ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಪಾಸಿಂಗ್ ಇಯರ್ ನ ಹಾಕೊಳ್ಳಿ. ಇನ್ನ ಇದಾದ್ಮೇಲೆ ನಿಮ್ಮ ಸ್ಕೂಲ್ ಕೋಡ್ ನು ಕೂಡ ಹಾಕಬೇಕಾಗುತ್ತೆ. ಒಂದು ಸ್ಕೂಲ್ ಕೋಡ್ ಕೂಡ ನಿಮ್ಮ 10th ಮಾರ್ಕ್ಸ್ ಗಳಲ್ಲಿ ಇರುತ್ತೆ. ಅದನ್ನು ಕೂಡ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ನೀವು ಇಷ್ಟು ನಿಮ್ಮ ಕ್ವಾಲಿಫಿಕೇಶನ್ ಮಾಹಿತಿ ಬಗ್ಗೆ ಆಡ್ ಮಾಡಬೇಕಾಗುತ್ತೆ. ಇನ್ನ ಕ್ವಾಲಿಫಿಕೇಶನ್ ಮಾಹಿತಿಯನ್ನು ಆಡ್ ಮಾಡ್ಕೊಂಡು ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಇಲ್ಲಿ ಮೀಸಲಾತಿಗಳ ಬಗ್ಗೆನೂ ಕೂಡ ಕೊಡಿದ್ರೆ ಇಲ್ಲಿ ಯಾವ ರೀತಿ ಮೀಸಲಾತಿಗಳನ್ನ ಕೊಡ್ಬೇಕಂದ್ರ ಇಲ್ಲಿ ಮೊದಲಾಗಿ ನೀವು ಕ್ಯಾಟಗರಿನ ಚೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿರ್ತಕ್ಕಂಥ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಕ್ಯಾಟಗರಿ ಯಾವ್ದು ಇರುತ್ತೆ ಆ ಒಂದು ಕ್ಯಾಟಗರಿನೂ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕಾಗುತ್ತೆ. ಒಂದು ಕ್ಯಾಟಗರಿ ನಾನು ಇಲ್ಲಿ ಚೂಸ್ ಮಾಡ್ತೀನಿ. ಒಂದು ಕ್ಯಾಟಗರಿನ ಚೂಸ್ ಮಾಡಿದ ತಕ್ಷಣ ಮತ್ತೆ ಅದು ಆಟೋಮೆಟಿಕ್ ಆಗಿ ಏರ್ತಾ ಬರ್ತದೆ. ಇಲ್ಲಿ ಮೊದಲೇ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ID ಸಂಖ್ಯೆಯನ್ನ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ನಿಮ್ಮ ಜಾತಿ ಹೆಸರನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಕ್ಯಾಸ್ಟ್ ನೇಮ್ ಅಂತ ಕೊಡಿದ್ರೆ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಮೊದಲು ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡೇಟ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಡೇಟ್ ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಆನ್ಯುವಲ್ ಇನ್ಕಮ್ ಕೂಡ ನೀವು ಫಿಲ್ಅಪ್ ಮಾಡಬೇಕಾಗುತ್ತೆ. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ವಾರ್ಷಿಕ ಆದಾಯವನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಹಾಗೆ ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಇಲ್ಲಿ ಕೂಡ ನೀವು ಮೀಸಲಾತಿಯನ್ನ ಕೊಡಬೇಕು. ಇಲ್ಲಿ ಯಾವ ರೀತಿ ಮೀಸಲಾತಿ ಕೊಡ್ಬೇಕಂದ್ರೆ ನೀವೇನಾದ್ರೂ ಎಕ್ಸ್ ಸರ್ವಿಸ್ಮನ್ ಆಗಿದ್ರೆ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ಈ ಒಂದು ಆಪ್ಷನ್ ಟೇಕ್ ಮಾಡ್ಕೋಬೇಕು. ನೀವೇನಾದ್ರೂ ಡಿಪಾರ್ಟ್ಮೆಂಟಲ್ ಇನ್ ಸರ್ವಿಸಸ್ ಕ್ಯಾಡೆಟ್ ಆಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಟೇಕ್ ಮಾಡ್ಕೋಬೇಕು. ಇನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಇನ್ಫಾರ್ಮೇಶನ್ ನಿಮಗೆ ಅಪ್ಲೈ ಆಗದಲ್ಲಿ ಅದು ನಾನ್ ಅಂತ ಇರುತ್ತೆ. ಅದೇ ನೀವು ಅದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಹಾಗೆ ಕ್ಯಾರೆಟ್ ಶೇಪ್ ಮಾಡ್ತಾ ಬನ್ನಿ. ಇನ್ನ ಇಲ್ಲಿ ಕೂಡ ಮೀಸಲಾತಿಯನ್ನ ಕೊಡಿದ್ರೆ ಇಲ್ಲಿ ಯಾವ ರೀತಿ ಮೀಸಲಾತಿ ಇದೆ ಅಂದ್ರ ನೀವೇನಾದ್ರೂ ಗ್ರಾಮೀಣ ಭಾಗದ ಅಭ್ಯರ್ಥಿಗಳಾಗಿದ್ರೆ ಇಲ್ಲಿ ರೂರಲ್ ಅಂತ ಕೊಡೋದಲ್ಲ ಈ ಒಂದು ಆಪ್ಷನ್ ಟೇಕ್ ಮಾಡ್ಕೋಬೇಕು. ನೀವೇನಾದ್ರೂ ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ರೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಆಪ್ಷನ್ ಟೇಕ್ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರೂ ಇಲ್ಲಿ PDP ಪರ್ಸನ್ ಆಗಿದ್ರೆ ಇಲ್ಲಿ ಕೊನೆಯದಾಗಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಮೇಲೆ ಟೇಕ್ ಮಾಡಬೇಕಾಗುತ್ತೆ. ಅಂದ್ರೆ ಯೋಜನಾ ನಿರಾಶ್ರಿತರ ಅಭ್ಯರ್ಥಿಗಳು ಏನಾದ್ರೂ ಆಗಿದ್ರೆ ಇಲ್ಲಿ ಕೊನೆಯದಾಗಿ ಕಾಣ್ತಿರ್ತಕ್ಕಂಥ 3ನೇ ಆಪ್ಷನ್ ನೀವು ಇಲ್ಲಿ ಟೇಕ್ ಮಾಡಬೇಕು. ಇಲ್ಲಿ ಕರೆಕ್ಟ್ ಆಗಿ ಮೀಸಲಾತಿಯನ್ನ ಕೊಟ್ಕೊಳ್ಳಿ. ಇನ್ನು ಮೀಸಲಾತಿಯನ್ನ ಕೊಟ್ಕೊಂಡು ಹಾಗೆ ಕ್ಯಾರೆಟ್ ಶೇಪ್ ಮಾಡ್ತಾ ಬಂದ್ರೆ ಇಲ್ಲಿ ವಿದ್ಯಾರ್ಹತೆ ವಿವರಗಳಂತ ಕೊಡಿದ್ರೆ ಅಂದ್ರೆ ಇಲ್ಲಿ ಕೂಡ ಸ್ವಲ್ಪ ಕ್ವಾಲಿಫಿಕೇಶನ್ ಮಾಹಿತಿ ಬಗ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕಂದ್ರ ಇಲ್ಲಿ ಮೊದಲಾಗಿ 10ನೇ ತರಗತಿ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಇದಕ್ಕೂ ಮುಂಚೆ ಅಲ್ಲಿ ಫಿಲ್ಅಪ್ ಮಾಡಿರ್ತೀರಿ ಅದನ್ನ ಬಿಟ್ಟು ಮತ್ತೆ ನೀವು ಇಲ್ಲಿ ಕ್ವಾಲಿಫಿಕೇಶನ್ ಬಗ್ಗೆ ಕೊಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು ನೀವು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ. ನೀವು 10ನೇ PUC ಅಥವಾ ಡಿಪ್ಲೊಮಾದಲ್ಲಿ ಕನ್ನಡ ಭಾಷೆಯನ್ನ ವ್ಯಾಸಂಗ ಮಾಡಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ. ನೀವು ಇಲ್ಲಿ 10ನೇ ತರಗತಿಯಲ್ಲಿ PUC ಆಗಲಿ ಮತ್ತೆ ಡಿಪ್ಲೊಮಾದಲ್ಲಾಗಲಿ 10ನೇ ತರಗತಿಯಲ್ಲಿ ನೀವೇನಾದ್ರೂ ಇಲ್ಲಿ ಕನ್ನಡ ಭಾಷೆಯನ್ನ ವ್ಯಾಸಂಗ ಮಾಡಿದ್ರೆ ಅಥವಾ ಡಿಪ್ಲೊಮಾದಲ್ಲಿ ಮಾಡಿದ್ರೆ ಅಥವಾ PUC ಅಲ್ಲಿ ಮಾಡಿದ್ರೆ ಎಷ್ಟನೇ ಭಾಷೆಯನ್ನಾಗಿ ತಗೊಂಡು ನೀವು ವ್ಯಾಸಂಗವನ್ನ ಮಾಡಿರ್ತೀರಿ ಆ ಒಂದು ಆಪ್ಷನ್ ನೀವು ಇಲ್ಲಿ ಟೆಕ್ ಮಾಡಬೇಕಾಗುತ್ತೆ. ಈಗ ಎಕ್ಸಾಂಪಲ್ ಗೆ 10ನೇ ತರಗತಿಯಲ್ಲಿ ನೀವು ಕನ್ನಡವನ್ನ ಮೊದಲನೇ ಭಾಷೆಯಾಗಿ ತಗೊಂಡು ವ್ಯಾಸಂಗವನ್ನ ಮಾಡಿದ್ರೆ ಇಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಅಂತ ಟೆಕ್ ಮಾಡ್ಕೋಬೇಕು. ಇನ್ನ ನೀವೇನಾದ್ರೂ 10ನೇ ತರಗತಿಯಲ್ಲಿ ಕನ್ನಡ ಭಾಷೆಯನ್ನ 2ನೇದಾಗಿ ತಗೊಂಡು ವ್ಯಾಸಂಗವನ್ನ ಮಾಡಿದ್ರೆ ಸೆಕೆಂಡ್ ಅಂತ ಚೂಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ನಿಮ್ಮ ಮಾರ್ಕ್ಸ್ ಗಳಲ್ಲಿ ಕೊಟ್ಟಿರ್ತಾರ ಅದನ್ನ ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಂಡು ನೀವು ಕನ್ನಡವನ್ನ ಎಷ್ಟನೇ ಭಾಷೆಯಾಗಿ ತಗೊಂಡು ವ್ಯಾಸಂಗವನ್ನ ಮಾಡ್ತಿರ್ತೀರಿ ಆ ಒಂದು ಆಪ್ಷನ್ ಕೂಡ ನೀವು ಇಲ್ಲಿ ಚೂಸ್ ಮಾಡಬೇಕು. ಅದನ್ನ ಕರೆಕ್ಟ್ ಆಗಿ ಚೂಸ್ ಮಾಡ್ಕೊಳ್ಳಿ. ನಾನು ಬಂದ್ಬಿಟ್ಟು ನಾನು ಕನ್ನಡವನ್ನ ಮೊದಲನೇ ಭಾಷೆಯಾಗಿ ತಗೊಂಡು ವ್ಯಾಸಂಗವನ್ನ ಮಾಡಿದೀನಿ. ಅದಕ್ಕೋಸ್ಕರ ಆಟೋಮೆಟಿಕ್ ಆಗಿ ಫಸ್ಟ್ ಲೆವೆಲ್ ಅಂತ ತಗೊಂಡಿರುತ್ತೆ. ನಿಮ್ದೇನಾದ್ರೂ ಚೇಂಜ್ ಇತ್ತಂದ್ರೆ ನೀವು ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಇದ್ದದಲ್ಲಿ ಅದು ಫಸ್ಟ್ ಅಂತ ಇರುತ್ತೆ ಅದನ್ನ ನೀವು ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನ ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ
ಇಲ್ಲಿ ನಿಮ್ಮ PUC ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಇಲ್ಲಿ ಯಾವ ರೀತಿ PUC ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಫಿಲ್ಅಪ್ ಮಾಡ್ಬೇಕಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಕೊಡೋದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹಲವಾರು ಆಪ್ಷನ್ ಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ನಿಮ್ಮದು PUC ಬಂದ್ಬಿಟ್ಟು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಒಂದಿಗೆ ಆಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಎರಡದಾಗಿ ಮತ್ತೊಂದು ಆಪ್ಷನ್ ಕೂಡ ಕೊಡಿದ್ರೆ 10+2 CBSE ಅಂತ ಕೊಡಿದ್ರೆ ನಿಮ್ದೇನಾದ್ರೂ CBSE ಅಥವಾ PUC ಆಗಿದ್ರೆ ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇನ್ನ ಇದು ಇಲ್ಲದಲ್ಲಿ 10+2 ICSE ಅಂತ ಕೊಡಿದ್ರೆ ಈ ಒಂದು ಕ್ವಾಲಿಫಿಕೇಶನ್ ಆಗಿದ್ರೆ ಈ ಒಂದು ಆಪ್ಷನ್ ಟಿಕ್ ಮಾಡ್ಕೋಬೇಕು. ಇನ್ನ ಇದಾದ್ಮೇಲೆ ಕೊನೆದಾಗಿ ಮತ್ತೊಂದು ಕೂಡ ಕೊಡಿದ್ರೆ ಇಲ್ಲಿ 3 years ಡಿಪ್ಲೊಮಾ ಇನ್ ಟೆಕ್ನಿಕಲ್ ಎಜುಕೇಶನ್ ಅಂತ ಕೊಡಿದ್ರೆ ಅಂದ್ರೆ ಡಿಪ್ಲೊಮಾದ ಮೇಲೆ ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತಾರೆ ಡಿಪ್ಲೊಮಾ ಆಗಿರ್ತಕ್ಕಂಥವ್ರು ಈ ಒಂದು ಆಪ್ಷನ್ ಟಿಕ್ ಮಾಡಬೇಕಾಗುತ್ತೆ. ಈಗ ನಾರ್ಮಲ್ ಆಗಿ PUC ಅಲ್ಲಿ ಆರ್ಟ್ಸ್, ಕಾಮರ್ಸ್ ತಗೊಂಡು ಪಾಸ್ ಆಗಿರ್ತಕ್ಕಂಥವ್ರು ಇಲ್ಲಿ ಫಸ್ಟ್ ನಲ್ಲಿ ಕಾಣ್ತಿರ್ತಕ್ಕಂಥ ಆಪ್ಷನ್ ಟಿಕ್ ಮಾಡ್ಕೋಬೇಕು. ಟಿಕ್ ಮಾಡ್ಕೊಂಡು ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಒಂದು PUC ರೆಸಿಸ್ಟೆನ್ಸ್ ನಂಬರ್ ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ನೀವೇನಾದ್ರೂ ಡಿಪ್ಲೊಮಾನ ಚೂಸ್ ಮಾಡಿದ್ರೆ ನಿಮ್ಮ ಡಿಪ್ಲೊಮಾ ರೆಸಿಸ್ಟೆನ್ಸ್ ನಂಬರ್ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಅಲ್ಲಿ ರೆಸಿಸ್ಟೆನ್ಸ್ ನಂಬರ್ ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ PUC ಪಾಸಿಂಗ್ ಇಯರ್ ಕೂಡ ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಪಾಸಿಂಗ್ ಮಂತ್ ಮತ್ತ ಇಯರ್ ನೀವು ಇಲ್ಲಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಅದ್ರ ಬಗ್ಗೆ ಕೂಡ ಅವರು ಫಾರ್ಮೆಟ್ ಅನ್ನ ಕೊಡಿದ್ರೆ MM ಮತ್ತ YYY ಅಂತ ಕೊಡೋದಲ್ಲ, ಇಲ್ಲಿ ಮಂತ್ ಮತ್ತೆ ಇಯರ್ ನ ನೀವು ಫಿಲ್ಅಪ್ ಮಾಡಬೇಕು. ಇನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಕಾಲೇಜ್ ಕೋಡ್ ಕೂಡ ನೀವು ಫಿಲ್ಅಪ್ ಮಾಡಬೇಕು. ಈ ರೀತಿಯಾಗಿ ನೀವು ನಿಮ್ಮ ಇಲ್ಲಿ PUC ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ PUC ಕ್ವಾಲಿಫಿಕೇಶನ್ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಪರ್ಸೆಂಟೇಜ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ದು PUC ಬಂದ್ಬಿಟ್ಟು ಪರ್ಸೆಂಟೇಜ್ ಇದ್ರೆ ಪರ್ಸೆಂಟೇಜ್ ಅಂತ ಟಿಕ್ ಮಾಡ್ಕೋಬೇಕು. CGPA ಇದ್ರೆ CGPA ಅಂತ ನೀವು ಟಿಕ್ ಮಾಡಬೇಕಾಗುತ್ತೆ. ಈಗ ಆಲ್ಮೋಸ್ಟ್ ಎಲ್ಲರದು ಕೂಡ ಪರ್ಸೆಂಟೇಜ್ ಇರುತ್ತೆ. ನಿಮ್ದು ಏನಾದ್ರು CGPA ಅಂತಂದ್ರೆ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಈ ಒಂದು CGPA ಆಪ್ಷನ್ ಟಿಕ್ ಮಾಡ್ಕೊಳ್ಳಿ. ಇಲ್ಲದಲ್ಲಿ ಪರ್ಸೆಂಟೇಜ್ ಅಂತ ಇರುತ್ತೆ, ಅದನ್ನ ನೀವು ಅದರೊಟ್ಟಿಗೆ ಚೇಂಜ್ ಮಾಡೋದಕ್ಕೆ. ಇನ್ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ನಿಮ್ಮ ಸರ್ಟಿಫಿಕೇಟ್ ನೀವು ಯಾವ ಒಂದು ಬೋರ್ಡ್ ಅಥವಾ ಯಾವ ಒಂದು ಯೂನಿವರ್ಸಿಟಿಯಿಂದ ತಗೊಂಡಿರ್ತೀರಿ ಆ ಒಂದು ನೇಮ್ ಕೂಡ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ನೀವು ಇಲ್ಲಿ ಬೋರ್ಡ್ ಆದ್ರೆ ಫಿಲ್ಅಪ್ ಮಾಡ್ಕೋಬಹುದು, ಇಲ್ಲದಲ್ಲಿ ಯೂನಿವರ್ಸಿಟಿ ನೇಮ್ ಆದ್ರೆ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದಾಗಿರುತ್ತೆ. ನಿಮ್ಗೆ ಬೋರ್ಡ್ ನೇಮ್ ಏನಾದ್ರು ಗೊತ್ತಿತ್ತಂದ್ರೆ ಡೈರೆಕ್ಟ್ ಆಗಿ ಬೋರ್ಡ್ ನೇಮ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಗೊತ್ತಿಲ್ಲದಲ್ಲಿ ಯೂನಿವರ್ಸಿಟಿ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇನ್ನ ಅಲ್ಲಿ ಕೊಟ್ಟಿರ್ತಕ್ಕಂಥ ಕಾಲಮ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಸಂಸ್ಥೆ ಅಥವಾ ಕಾಲೇಜ್ ನೇಮ್ ಕೂಡ ನೀವು ಇಲ್ಲಿ ಫಿಲ್ಅಪ್ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಲಮ್ ಗಳನ್ನ ನೀವು ಇಲ್ಲಿ ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು PUC ಅಲ್ಲಿ ಎಷ್ಟು ಅಂಕಗಳನ್ನ ತಗೊಂಡಿರ್ತೀರಿ ಆ ಒಂದು ಅಂಕಗಳನ್ನ ಇಲ್ಲಿ ಫಿಲ್ಅಪ್ ಮಾಡ್ಕೋಬೇಕು. ಇನ್ನ ಟೋಟಲ್ ಆಗಿ ಎಷ್ಟು ಮಾರ್ಕ್ಸ್ ಗೆ ಒಂದು ಎಕ್ಸಾಮ್ ನ ಬರ್ದೈತ್ರಿ ಟೋಟಲ್ ಮಾರ್ಕ್ಸ್ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಮಾರ್ಕ್ಸ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ನಿಮ್ದು PUC ಅಲ್ಲಿ ಟೋಟಲ್ ಆಗಿ ಎಷ್ಟು ಪರ್ಸೆಂಟೇಜ್ ಆಗಿರುತ್ತೆ ಒಂದು ಪರ್ಸೆಂಟೇಜ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಪರ್ಸೆಂಟೇಜ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಪರ್ಸೆಂಟೇಜ್ ಅನ್ನ ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನೀವು ಇಲ್ಲಿ ಪರೀಕ್ಷಾ ಕೇಂದ್ರವನ್ನು ಕೂಡ ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕಾಣ್ತಿರ್ತಕ್ಕಂಥ ಈ ಒಂದು ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸೆಂಟರ್ ಗಳಲ್ಲಿ ಯಾವ್ದಾದ್ರು ಒಂದು ಸೆಂಟರ್ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಇಲ್ಲಿ ಹಲವಾರು ಸೆಂಟರ್ ಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟರ್ ಗಳಲ್ಲಿ ನಿಮಗೆ ನಿಯರೆಸ್ಟ್ ಆಗಿರ್ತಕ್ಕಂಥ ಒಂದು ಸೆಂಟರ್ ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನನಗೆ ಇಲ್ಲಿ ಸೆಂಟರ್ ಕೂಡ ಚೂಸ್ ಮಾಡಿದ್ದೀನಿ. ಇನ್ನ ಸೆಂಟರ್ ನ ಚೂಸ್ ಮಾಡ್ಕೊಂಡು ಹಾಗೆ ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇವಾಗ ನೀವು ಇಲ್ಲಿ ನಿಮ್ಮ ಲೈಸೆನ್ಸ್ ಒಂದು ಮಾಹಿತಿಯನ್ನು ಕೂಡ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಾಗಿ ಯಾವ ಒಂದು ಲೈಸೆನ್ಸ್ ಮಾಹಿತಿಯನ್ನ ಫಿಲ್ಅಪ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಇಲ್ಲಿ ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂತ ಕೊಡಿದ್ರೆ ಕಂಡಕ್ಟರ್ ಲೈಸೆನ್ಸ್ ನಂಬರ್ ಅನ್ನ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಕಂಡಕ್ಟರ್ ಲೈಸೆನ್ಸ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಲೈಸೆನ್ಸ್ ಅಬ್ಟೈನ್ ಡೇಟ್ ಅಂತ ಕೊಡಿದ್ರೆ ಅಂದ್ರೆ ನಿಮ್ಗೆ ಲೈಸೆನ್ಸ್ ಅನ್ನ ಕೊಟ್ಟಿರ್ತಕ್ಕಂಥ ಡೇಟ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಒಂದು ಡೇಟ್ ಅನ್ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇಲ್ಲಿ ಮುಂದೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಲೈಸೆನ್ಸ್ ವ್ಯಾಲಿಡ್ ಅಪ್ ಟು ಅಂದ್ರೆ ಒಂದು ಲೈಸೆನ್ಸ್ ಎಲ್ಲಿವರೆಗೆ ವ್ಯಾಲಿಡ್ ಆಗಿರುತ್ತಾ ಆ ಒಂದು ವ್ಯಾಲಿಡ್ ಆಗಿರ್ತಕ್ಕಂಥ ಡೇಟ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಈ ಒಂದು ಕಾಲಮ್ ಅಲ್ಲಿ ಆ ಒಂದು ವ್ಯಾಲಿಡ್ ಡೇಟ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಫಿಲ್ಅಪ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಕಂಡಕ್ಟರ್ ಬ್ಯಾಡ್ಜ್ ನಂಬರ್ ಅಂತ ಕೊಡಿದ್ರೆ ಈ ಒಂದು ಕಾಲಮ್ ಅಲ್ಲಿ ಬ್ಯಾಡ್ಜ್ ನಂಬರ್ ನ ಫಿಲ್ಅಪ್ ಮಾಡ್ಕೊಳ್ಳಿ. ಇನ್ನ ಇದಾದ್ಮೇಲೆ ಇಲ್ಲಿ ಕಂಡಕ್ಟರ್ ಬ್ಯಾಡ್ಜ್ ಅಬ್ಟೈನ್ ಡೇಟ್ ಅಂತ ಕೊಡಿದ್ರೆ ಅಂದ್ರೆ ನಿಮಗೆ ಇಲ್ಲಿ ಬಂದಿರತಕ್ಕಂಥ ಒಂದು ಬ್ಯಾಡ್ಜ್ ನಂಬರ್ ಅದನ್ನ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಡೇಟ್ ಕೂಡ ನೀವು ಫಿಲ್ಅಪ್ ಮಾಡ್ಕೋಬೇಕು. ಅಂದ್ರೆ ಇಶ್ಯೂಯಿಂಗ್ ಡೇಟ್ ಕೂಡ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು ಕಾಲಮ್ ಅಲ್ಲಿ ಫಿಲ್ಅಪ್ ಮಾಡ್ಕೊಳ್ಳಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಕಾಲಮ್ ಕೂಡ ನೀವು ಕರೆಕ್ಟ್ ಆಗಿ ಫಿಲ್ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಫಿಲ್ಅಪ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ ಸೈಜ್ ಬಂದ್ಬಿಟ್ಟು 50 KB ಗಿಂತ ಕಡಿಮೆ ಇರತಕ್ಕಂಥ ಸೈಜ್ ಅಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಇನ್ನ ಫಾರ್ಮೆಟ್ ಬಂದ್ಬಿಟ್ಟು JPG ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬಹುದಾಗಿರುತ್ತೆ. ಇಲ್ಲಿ ಕಾಣ್ತಿರತಕ್ಕಂಥ ಚೂಸೇಬಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಹತ್ರ ಸೇವ್ ಆಗಿರ್ತಕ್ಕಂಥ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ ಆಗಿ ಇಲ್ಲಿ ಅಪ್ಲೋಡ್ ಆಗ್ತದ. ಇನ್ನ ಫೋಟೋ ಮತ್ತು ಸಿಗ್ನೇಚರ್ ನ ಅಪ್ಲೋಡ್ ಮಾಡ್ಕೊಂಡು ಕೆಳಗಡೆ ಸ್ವೈಪ್ ಮಾಡ್ತಾ ಬಂದ್ರೆ ಇಲ್ಲಿ ಕಾಣ್ತಿರತಕ್ಕಂಥ ಒಂದು ಚೆಕ್ ಬಾಕ್ಸ್ ನ ಟಿಕ್ ಮಾಡ್ಕೋಬೇಕು. ಇಂದು ಕಾಣ್ತಿರತಕ್ಕಂಥ ಚೆಕ್ ಬಾಕ್ಸ್ ನ ಟಿಕ್ ಮಾಡೋಕ್ಕಿಂತ ಮುಂಚೆನೆ ನೀವು ಇದುವರೆಗೆ ಫಿಲ್ಅಪ್ ಮಾಡಿರ್ತಕ್ಕಂಥ ಎಲ್ಲಾ ಮಾಹಿತಿನೂ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದೆಯಾ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಒಂದು ಸರಿ ನೀವು ಇಲ್ಲಿ ಚೆಕ್ ಬಾಕ್ಸ್ ನ ಟಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣ್ತಿರತಕ್ಕಂಥ ನೋಂದಾಯಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ದು ಏನಾದ್ರು ತಪ್ಪಾಗಿದ್ರೆ ಆ ಒಂದು ಮಾಹಿತಿಯನ್ನು ವಾಪಸ್ಸಾಗಿ ಇಲ್ಲಿ ಕರೆಕ್ಷನ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಇವಾಗಲೇ ಒಂದ್ಸರಿ ವೆರಿಫೈ ಮಾಡ್ಕೊಂಡು
ಅದಾದ ಮೇಲೆ ಇಲ್ಲಿ ಕಾಣ್ತಿರ್ತಕ್ಕಂಥ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ನೀವು ಇಲ್ಲಿ ನೋಂದಾಯಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆ ಒಂದು ನೋಂದಾಯಿಸಿ ಅಥವಾ ರಿಜಿಸ್ಟರ್ ಅಂಡ್ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಏರ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೂರ್ತಿಯಾಗಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬನ್ನಿ. ಇವಾಗ ನೀವು ಇಲ್ಲಿ ಒಂದು ಅಪ್ಲಿಕೇಶನ್ ಫೀನು ಕೂಡ ಪೇ ಮಾಡಬೇಕು. ಒಂದು ಅಪ್ಲಿಕೇಶನ್ ಫೀ ಇಲ್ಲಿ ಯಾವ ರೀತಿ ಇರ್ತದೆ ಅಂದ್ರೆ SC ಮತ್ತು ST ಅವರಿಗೆ ಸಂಬಂಧಪಟ್ಟಂತೆ 500 ರೂಪಾಯಿ ಒಂದು ಅಪ್ಲಿಕೇಶನ್ ಫೀ ಇರುತ್ತೆ. ಇನ್ನು ಮಿಕ್ಕುಳಿದ ಅಭ್ಯರ್ಥಿ ಸಂಬಂಧಪಟ್ಟಂತೆ ಅಂದ್ರೆ ಜನರಲ್ OBC ಅಭ್ಯರ್ಥಿ ಸಂಬಂಧಪಟ್ಟಂತೆ ಇಲ್ಲಿ 750 ರೂಪಾಯಿ ಒಂದು ಅಪ್ಲಿಕೇಶನ್ ಫೀನು ಕೂಡ ಇರ್ತಕ್ಕಂಥದ್ದು. ಇಲ್ಲಿ ಯಾರೆಲ್ಲ ಅರ್ಜಿನ ಸಲ್ಲಿಸ್ತಾ ಇರ್ತೀರಿ ಪ್ರತಿಯೊಬ್ಬರು ಕೂಡ ನೀವು ಇಲ್ಲಿ ಒಂದ್ಸರಿ ಇದಕ್ಕೂ ಮುಂಚೆ ನೀವು ಫಿಲ್ಅಪ್ ಮಾಡಿರ್ತಕ್ಕಂಥ ಎಲ್ಲ ಮಾಹಿತಿ ಕೂಡ ಕರೆಕ್ಟ್ ಆಗಿ ಫಿಲ್ಅಪ್ ಆಗಿದಿಲ್ಲ ಅಂತ ಚೆಕ್ ಮಾಡ್ಕೊಂಡು ಈ ಒಂದು ಅಮೌಂಟ್ ನ ಪೇ ಮಾಡಬೇಕು. ನೀವೇನಾದ್ರೂ ಇಲ್ಲಿ ಒಂದು ಸಾರಿ ನಿಮ್ಮ ಮಾಹಿತಿ ಏನಾದ್ರು ತಪ್ಪಾಗಿದೆ ಅಂತ ನಿಮಗೆ ಗೊತ್ತಾದ್ರೆ ಸಾಕು, ಆ ಒಂದು ಮಾಹಿತಿಯನ್ನು ನೀವು ಇಲ್ಲಿ ಯಾವುದೇ ರೀತಿಯಾಗಿ ಚೇಂಜ್ ಮಾಡೋದಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಇವಾಗ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ತಾ ಇರ್ತಾರಲ್ಲ ಒಂದು ಸರಿ ವೆರಿಫೈ ಮಾಡ್ಕೊಂಡು ಅದಾದ್ಮೇಲೆ ನೀವು ಇಲ್ಲಿ ಅಪ್ಲೈ ಮಾಡಬೇಕು. ಇನ್ನು ನೀವು ಒಂದು ನೋಂದಾಯಿಸಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತಾ. ಓಪನ್ ಆದ ತಕ್ಷಣ ಪೂರ್ತಿಯಾಗಿ ಕೆಳಗಡೆ ಸ್ಟೆಪ್ ಮಾಡ್ತಾ ಬಂದ್ರೆ ಈ ರೀತಿ ಬಂದಿರುತ್ತೆ. ಇಲ್ಲಿ ಪೋಸ್ಟ್ ನೇಮ್ ಬಂದಿರುತ್ತೆ, KA ರೆಫರೆನ್ಸ್ ನಂಬರ್ ಬಂದಿರುತ್ತೆ, ನಂತರ ನೀವು ಎಷ್ಟು ಅಮೌಂಟ್ ಅನ್ನು ಪೇ ಮಾಡಬೇಕು ಒಂದು ಅಮೌಂಟ್ ಕೂಡ ಬಂದಿರುತ್ತೆ. ಈ ರೀತಿ ಬಂದ ತಕ್ಷಣ ಇಲ್ಲಿ ಕೆಳಗಡೆ ಕಾಣ್ತಿರ್ತಕ್ಕಂಥ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆ ಒಂದು ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ಡೈರೆಕ್ಟ್ ಆಗಿ ಪೇಜ್ ಓಪನ್ ಆಗುತ್ತೆ. ಈ ಒಂದು ಅಮೌಂಟ್ ಅನ್ನು ನೀವು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸುವಾಗಲೇ ಪೇ ಮಾಡಬೇಕಾಗುತ್ತೆ. ಈ ಒಂದು ಅಮೌಂಟ್ ಅನ್ನು ನೀವು ಇಲ್ಲಿ ಹಲವಾರು ಹಂತಗಳಲ್ಲಿ ಪೇ ಮಾಡಬಹುದು. ಅಂದ್ರೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, QR ಕೋಡ್ ಆಗಿರ್ಬೋದು, ಅದೇ ರೀತಿ UPI ಐಡಿ ಥ್ರೂ ಕೂಡ ನೀವು ಒಂದು ಪೇಮೆಂಟ್ ನಲ್ಲಿ ಮಾಡಬಹುದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಪೇಮೆಂಟ್ ಮೆಥಡ್ ಅಲ್ಲಿ ನೀವು ಯಾವುದ್ರ ಮೂಲಕ ಒಂದು ಅಮೌಂಟ್ ಅನ್ನ ಪೇ ಮಾಡಬೇಕು ಅಂತ ಅನ್ಕೊಂಡಿರ್ತೀರಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನೀಗ ಇಲ್ಲಿ ಈ ಒಂದು ಪೇಮೆಂಟ್ ಅನ್ನ UPI ಥ್ರೂ ಮಾಡ್ತೀನಿ. ಅದಕ್ಕೋಸ್ಕರ ಇಲ್ಲಿ ಕಾಣ್ತಿರ್ತಕ್ಕಂಥ UPI ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. UPI ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ಆಗಿ ಮೇಕ್ ಅ ಪೇಮೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತಾ. ಇವಾಗ ನೀವು ಇಲ್ಲಿ ಒಂದು ಪೇಮೆಂಟ್ ಕೂಡ ಮಾಡಬೇಕು. ಈ ಒಂದು ಪೇಮೆಂಟ್ ಅನ್ನ ಯಾವ ರೀತಿ ಮಾಡಬೇಕಂದ್ರೆ ಇಲ್ಲಿ ಪ್ರೊಸೀಡ್ ವಿತ್ ಪೇಮೆಂಟ್ ಅಂತ ಕೊಡೋದಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಒಂದು ಪೇಮೆಂಟ್ ನೀವು ಇಲ್ಲಿ ಮಾಡಬಹುದು. ಇನ್ನೊಂದು ಪೇಮೆಂಟ್ ಸಕ್ಸಸ್ಫುಲಿ ಆದ್ಮೇಲೆ ಆಟೋಮೆಟಿಕ್ ಆಗಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಬರುತ್ತಾ. ಒಂದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಕೂಡ ನೀವು ಇಲ್ಲಿ ಪ್ರಿಂಟ್ ಅನ್ನ ತಗೋಬಹುದು. ಈ ಒಂದು BMTC ಅಲ್ಲಿ ಕಾಲಿರ್ತಕ್ಕಂಥ ಕಂಡಕ್ಟರ್ ಹುದ್ದೆ ಸಂಬಂಧಪಟ್ಟಂತೆ ಯಾರೆಲ್ಲ ಅರ್ಜಿನ ಸಲ್ಲಿಸಬೇಕಂತ ಅನ್ಕೊಂಡಿರ್ತೀರಿ, ನಾನು ಇದುವರೆಗೆ ಹೇಳ್ತಕ್ಕಂಥ ಒಂದು ಹಂತಗಳನ್ನ ಫಾಲೋ ಮಾಡ್ಕೊಂಡು ಈಸಿಯಾಗಿ ನೀವು ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನ ಅರ್ಜಿನ ಸಲ್ಲಿಸೋದ್ರ ಬಗ್ಗೆ ನಿಮಗೆ ಯಾರೋ ಡೌಟ್ ಇತ್ತು ಕಮೆಂಟ್ ಮಾಡಿ, ಅದರ ಬಗ್ಗೆ ಕೂಡ ಇವರಿಗೆ ತಿಳಿಸಿಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಕಾಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸುವ ಕೊನೆಯ ದಿನಾಂಕವನ್ನ ಇನ್ನೂ ಕೊಟ್ಟಿಲ್ಲ. ಒಂದು ಲಾಸ್ಟ್ ಡೇಟ್ ಅನ್ನ ಅಪ್ಡೇಟ್ ಮಾಡಿದ ತಕ್ಷಣ ನಾನು ಇಲ್ಲಿ ಬಯೋದಲ್ಲಿ ಕೂಡ ಹಾಕಿರ್ತೀನಿ, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ, ಇಲ್ಲಾಂದ್ರೆ ಅದರ ಬಗ್ಗೆ ಕೂಡ ಸಪರೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಅವರು ಕೂಡ ಜಾಯ್ನ್ ಆಗಿ ಒಂದು ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಅದೇ ರೀತಿ ಒಂದು ಮಾಹಿತಿ ನಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ, ಅವರು ಕೂಡ ಇಲ್ಲಿ ಕಲಿರ್ತಕ್ಕಂಥ ಸಂಬಂಧಪಟ್ಟಂತೆ ಅರ್ಜಿನ ಸಲ್ಲಿಸಲಿ. ಇನ್ನೊಂದು ಅಪ್ಲೈ ಮಾಡಲಿಕ್ಕೆ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಎಲಿಜಿಬಲ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅರ್ಜಿನ ಸಲ್ಲಿಸಬಹುದು. ಅದೇ ರೀತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.